ರಾಜ್ಯದ ಸರ್ ಒಂದ್ ಸೆಕೆಂಡ್ ಪ್ಲೀಸ್. ಮೂರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಚನ್ನಪಟ್ಟಣದಲ್ಲಿ 11,178 ಮತಗಳ ಮುನ್ನಡೆ, ಶಿಗ್ಗಾವಿಯಲ್ಲಿ ಯಾಸೀರ್ ಖಾನ್ ಪಠಾಣ್ 1,158 ಮತಗಳ ಮುನ್ನಡೆ, ಹಾಗೆ ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ ಅವರು 1,108 ಮತಗಳ ಮುನ್ನಡೆಯನ್ನ ಸಂಡೂರಿನಲ್ಲಿ ದಾಖಲಿಸಿದ್ದಾರೆ. ಈ ಮುಖೇನವಾಗಿ ಈಗಿನಿಂದ ಅಸಲಿ ಆಟ ಶುರು ಆಗ್ತಾ ಇದೆ ಕರ್ನಾಟಕ ಉಪಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಇಲ್ಲಿ ತನಕ ಕೂಡ ಒಂದ್ ರೀತಿ ಒನ್ ಸೈಡೆಡ್ ರೀತಿಯಾಗಿ ಕಾಣಿಸ್ತಾ ಇತ್ತು. ಬಟ್ ನಿಧಾನವಾಗಿ ರೌಂಡ್ಸ್ ಗಳು ಬದಲಾಗ್ತಾ ಇದ್ದ ಹಾಗೆ ಅನ್ಪೂರ್ಣ ಮಾತಾಡ್ತೀರ ಅನ್ಪೂರ್ಣ ಮೇಡಮ್, ಈಗ ದೇವರ ಆಶೀರ್ವಾದ ದೇವಸ್ಥಾನಕ್ಕೆ ಬಂದಿದ್ರೆ ಏನ್ ಹೇಳ್ತೀರಾ? ನಾನು ಈಚೆಗಿದ್ದೆ, ಕ್ಯಾಮರಾ ಆಚೆಗಿದೆ. ಮಾತಾಡು. ನಮ್ಮ ಬಳ್ಳಾರಿ ಬಳ್ಳಾರಿ ಅಧಿದೇವತೆ ನಮ್ಮ ದುರ್ಗಮ್ಮನ ಒಂದು ಆಶೀರ್ವಾದ ತಗೊಂಡು ಇವತ್ತು ನಾವು ಮತ ಎಣಿಕೆಗೆ ಹೋಗ್ತಾ ಇದ್ವಿ. ಎಲ್ಲವನ್ನೂ ಶುಭನೇ ಆಗುತ್ತೆ ಅಂತೇಳಿ ನಮಗೆ ಎಲ್ಲ ನಮ್ಮ ಮತದಾರರು, ನಮ್ಮ ಕ್ಷೇತ್ರದ ಎಲ್ಲ ಜನನು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಗೆಲುವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ್ದು, ಹಾಗೆಯೇ ಮತ್ತೆ ನಮ್ಮ ಕಾಂಗ್ರೆಸ್ನ ಒಂದು ಭದ್ರಕೋಟೆಯನ್ನು ಸಂಡೂರು ತಾಲೂಕಿನಲ್ಲಿ ಮತ್ತೆ ಬಲಗೊಳಿಸ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ಹೌದೌದು, ಗೆಲ್ತೀವಿ. ನೆಕ್ ಟು ನೈಟ್ ಫೈಟ್ ಇದೆ, ಆದರೆ ಅಂತಿಮವಾಗಿ ಜಯ ಅಂತೂ ನಮಗೆ. ಅಲ್ಲ, ಈಗ ನಡೀತಾ ಇದೆ, ರೌಂಡ್ಸ್ ನಡೀತಾ ಇದೆ, ನೋಡೋಣ ಎಷ್ಟು ಅಂತ. ಇಲ್ಲ, ಈ ಬಾರಿ ಸ್ವಲ್ಪ ಇದು ಮತದಾನದ ಒಂದು ಇದು ಕಡಿಮೆ ಆಗಿದೆ, ನೋಡೋಣಂತೆ. ಹೇಳಿದ್ರಿ ಒಂದು ಶಪಥ ಮಾಡಿದ್ರು, ನಮ್ಮ ಹಸ್ಬೆಂಡ್ ಇಂದನೂ ಒಂದು ಮತ ಜಾಸ್ತಿನೇ ಪಡೀತಾರೆ. ಅಲ್ಲ, ಇನ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಅಲ್ಲ, ಇನ್ನು 10 ರೌಂಡ್ ಇದೆ. 10 ರೌಂಡಲ್ಲಿ ಏನಾಗುತ್ತೆ ನೋಡೋಣ, ನೋಡಿ ಹೇಳ್ತೀನಿ ಅಂತ. ತಾಯಿಗೆ ಏನು ಬೇಡ್ಕೊಂಡೆ ಅಂದರೆ ನಮ್ಮ ಎಲ್ಲ ಕ್ಷೇತ್ರದ ಜನರಿಗೆಲ್ಲನೂ ಚೆನ್ನಾಗಿಟ್ಟಿರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆಯೇ ನಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ದಯಪಾಲಿಸಲಿ ಅಂತ ಬೇಡ್ಕೊಂಡೆ. ಇಲ್ಲ, ನಾನು ಇಲ್ಲೇ ನಮ್ಮ ಸ್ನೇಹಿತರ ಮನೆಗೆ ಇರ್ತೀನಿ, ಅದಾದ್ಮೇಲೆ ನಾನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಇದು ಸಂಡೂರಿನ ಅಭ್ಯರ್ಥಿ ಅನ್ನಪೂರ್ಣ ಮಾತಾಡ್ತಾ ಇದ್ರು. ಅನ್ನಪೂರ್ಣ ಅವರು ಆರಂಭದಿಂದಲೂ ಕೂಡ ನಾವು ನೋಡ್ತಾ ಇದೀವಿ. ಏನಂದ್ರೆ ಈ ಹೊಸದಾಗೆಲ್ಲೋ ರಾಜಕೀಯ ನೋಡ್ತಿರೋ ಅಂತ ಅನ್ಸಲ್ಲ. ಕರೆಕ್ಟ್. ಗಂಡರ ರಾಜಕೀಯವನ್ನ ಬಹಳ ಹತ್ತಿರದಿಂದ ಗಮನಿಸಿದ್ದಾರೆ ಅಂತ ಅನ್ಸುತ್ತೆ. ಎಸ್, ವಾಟ್ ಡಿಫರೆನ್ಸ್ ನಾವು ನಿಮಗೆ ತೋರಿಸ್ತಾ ಇದೀವಿ ಸಂಡೂರಿನ ವಿವರಗಳು. ಇನ್ನು ಈ ಬಂಗಾರು ಹನುಮಂತು 38,340 ಮತಗಳು, 38,373 ಮತಗಳು ಅನ್ನಪೂರ್ಣ ಅವರಿಗೆ. ಡಿಫರೆನ್ಸ್ ಕೇವಲ 33. ಆದ್ರೆ ಇನ್ನು ಬೇರೆ ಬೇರೆ ಕಡೆಗೆ ಎಷ್ಟರ ಮಟ್ಟಿ ಲೀಡ್ ಸಿಗುತ್ತೆ ಅನ್ನೋದು ಮೇಲೆ ಡಿಪೆಂಡ್. ನಿಖಿಲ್ ಕುಮಾರಸ್ವಾಮಿ 34,808. ಸಿಪಿ ಯೋಗೀಶ್ವರ್ ಸರ್ ಪ್ಲೀಸ್ 45,982. 11,174 ಡಿಫರೆನ್ಸ್. ಅಂದರೆ ಇದು 10,000 ದಾಟ್ ಹೋಯ್ತು ಅಂತಂತಂದರೆ ಕೆಳಗಡೆ ಎಳೆಯುವಂಥದ್ದು ಕಷ್ಟ. ಇದೇ ರೀತಿ ಮುಂದುವರೆದ್ರೆ ಬಹುಶಃ ಕಷ್ಟ ಆಗ್ಬೋದು. ಆದರೆ ಹೇಳೋಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ.